ಜಿಟಿ ಮಳೆ ತಂದ ಸಂಕಷ್ಟ, ನೆಲಕಚ್ಚಿದ ದ್ರಾಕ್ಷಿ ಬೆಳೆ, ನಷ್ಟಕ್ಕೆ ಸಿಲುಕಿದ ರೈತರು. ಮೀನು ಹಿಡಿಯಲು ಹೋಗಿದ್ದ ಯುವಕ ಈಜಲು ಹೋಗಿ ನೀರಿನಲ್ಲಿ ನಾಪತ್ತೆ, ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಅದ್ಧೂರಿ ಶ್ರೀ ಕಾಳಿಕಾಂಬಾದೇವಿ ಹೂವಿನ ಕರಗ, ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದ ಕರಗದ ಪೂಜಾರಿ, ಮನಸೋತ ಸಾರ್ವಜನಿಕರು. ಹೈನುಗಾರಿಕೆಯಲ್ಲಿ ಮೇಲುಗೈ, ಅಧಿಕ ಹಾಲು ಉತ್ಪಾದನೆ ಹೆಗ್ಗಳಿಕೆ, ಗ್ರಾಮದತ್ತ ತಿರುಗಿ ನೋಡುತ್ತಿರುವ ಇಡೀ ದೇಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಇಲ್ಲೊಂದು ಕಡೆ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಜಿಟಿ ಮಳೆಗೆ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿದ್ದು, ದ್ರಾಕ್ಷಿ ತೋಟಗಳಂತೂ ಭಾರಿ ನಷ್ಟಕ್ಕೀಡಾಗಿವೆ. ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನೋ ಹಾಗೆ ನಿರಂತರ ಮಳೆಯಿಂದ ದ್ರಾಕ್ಷಿ ಗೊಂಚಲುಗಳು ತೋಟದಲ್ಲೇ ಕೊಳೆತು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಹುಲುಸಾಗಿ ಬೆಳೆದಿದ್ದ ದ್ರಾಕ್ಷಿ ಗ್ರಾಹಕರ ಹೊಟ್ಟೆ ತುಂಬೋದರ ಬದಲು ತೋಟದಲ್ಲೇ ಕೊಳೆತು ಹೋಗ್ತಿರೋದು ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ 4,000 ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀಮಂತ ಬೆಳೆ ದ್ರಾಕ್ಷಿಯನ್ನ ಬೆಳೆಯಲಾಗ್ತಾ ಇದೆ. ದಿಲ್ಖುಷ್, ಶರತ್, ಬೆಂಗಳೂರು ಬ್ಲೂ, ರೆಡ್ ಗ್ಲೋಬ್ ಸೇರಿದಂತೆ ವಿವಿಧ ತಳಿಯ ದ್ರಾಕ್ಷಿಯನ್ನ ಬೆಳೆಯಲಾಗ್ತಾ ಇದೆ. ಹಗಲು ರಾತ್ರಿ ಕಷ್ಟಪಟ್ಟು ಹನಿ ನೀರಾವರಿ ಮೂಲಕ ದ್ರಾಕ್ಷಿ ಬೆಳೆಯಲಾಗ್ತಾ ಇದೆ. ಮಳೆ ಬರೋದಕ್ಕೂ ಮುನ್ನ 1 ಕೆಜಿ ದಿಲ್ಖುಷ್ ದ್ರಾಕ್ಷಿಯ ಬೆಲೆ 65 ರೂಪಾಯಿಗಳಿಗೆ ಮಾರಾಟವಾಗ್ತಾ ಇತ್ತು. ಆದರೆ ಮಳೆ ಆರಂಭವಾಗ್ತಾ ಇದ್ದಂತೆ ದ್ರಾಕ್ಷಿಯ ಬೆಲೆ ಕುಸಿದಿದೆ. ಇದರಿಂದ ಕಟಾವಿಗೆ ಬಂದಿದ್ದ ದ್ರಾಕ್ಷಿಯನ್ನು ಯಾರೂ ಕೊಂಡುಕೊಳ್ತಿಲ್ಲ. ಮಳೆಯಿಂದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ದ್ರಾಕ್ಷಿ ಹಣ್ಣುಗಳು ಗೊಂಚಲಲ್ಲೇ ಕೊಳೆತು ನೆಲಕ್ಕೆ ಉದುರ್ತಾ ಇವೆ. ಸರ್, ಒಳ್ಳೆ ಕ್ರಾಪ್ ಬಂದಿದೆ, ಬಂಪರ್ ಕ್ರಾಪ್ ಬಂದಿದೆ. ಆದರೆ ಮಳೆಯಿಂದ ಮಳೆಗಳು ಜಾಸ್ತಿ ಆಗಿಬಿಟ್ಟು ವ್ಯಾಪಾರಸ್ಥರು ಬರ್ತಾ ಇಲ್ಲ. ಅದರಿಂದ 70 ರೂಪಾಯಿ ರೇಟ್ ಇತ್ತು. 70 ರೂಪಾಯಿ ರೇಟ್ ಇದ್ದಾಗ 70 ರೂಪಾಯಿ ರೇಟ್ ಇತ್ತು. ಈಗ ಮಳೆಗಳು ಜಾಸ್ತಿ ಆಗಿ ಒಂದು 20-25 ರೂಪಾಯಿ 30 ರೂಪಾಯಿ ರೇಟ್ ಕಡಿಮೆ ಆಗಿದೆ. ಏನು ಮಾಡೋಕ್ಕಾಗಲ್ಲ, ರೈತ ನಮ್ಮ ಹಣೆ ಬರ. ಕಾದು ನೋಡೋಣ. ಸದ್ಯಕ್ಕಂತೂ ರೇಟ್ ಡೌನ್ ಆಗಿದೆ, ವ್ಯಾಪಾರಸ್ಥರು ಬರ್ತಾ ಇಲ್ಲ, ಕಟ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ಲಾಭ ಆಗ್ತಾಯಿತ್ತು, ಅದಷ್ಟು ನಷ್ಟ ಆಗಿದೆ? 70 ರೂಪಾಯಿ ರೇಟ್ ಇದ್ದಾಗ ಒಂದು 20-25% ಲಾಸ್ ಆಗಿದೆ. ಈಗ 25-30% ಲಾಸ್ ಆಗಿದೆ. ಈಗ ಚಿಕ್ಕಾಪಟ್ಟೆ ರೇಟ್ಗಳು, ಮದ್ದು ರೇಟ್ಗಳು ಜಾಸ್ತಿ, ಮಿನ್ನೂರ್ಸ್ ರೇಟ್ ಜಾಸ್ತಿ. ಈ ಮಳೆ ಹೋಯ್ತಾ ಇದ್ದಂಗೆ ಹಣ್ಣಾಗಿದೆ ಅಂತ ನಾವು ಬಿಟ್ಟು ಸುಮ್ಮನೆ ಇರೋಕ್ಕಿಲ್ಲ. ಡೈಲಿ ಮದ್ದು ಹೊಡಿತಾನೇ ಇರಬೇಕು, ಇಲ್ಲ ಅಂತಂದರೆ ರೋಗಗಳು. ಆದ್ದರಿಂದ ರೈತರು ತುಂಬ ಕಂಗಾಲಾಗಿದ್ದಾರೆ. ದ್ರಾಕ್ಷಿ ಬೆಳಿಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ತುಂಬ ಖರ್ಚು ಬರುತ್ತೆ. ಗೊಬ್ಬರ ಹಾಕಬೇಕು, ಕೊಟ್ಟಿಗೆ ಗೊಬ್ಬರ, ಬೇಸಾಯ ಮತ್ತು ಲೇಬರ್ ಖರ್ಚು ತುಂಬ ಇರುತ್ತೆ. ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಮೇಗಿನ ರೇಟ್ ಏನಲ್ಲಿ ಬೀಳ್ತಾ ಅಂದರೆ ಔಷಧಿಗಳು ಬೀಳ್ತಾ ಇದೆ. ನಮಗೆ ಸಿಕ್ಕಾಪಟ್ಟೆ ಔಷಧಿ ರೇಟ್ ಜಾಸ್ತಿ ಆಗಿದೆ. ಅದರಿಂದ ಖರ್ಚು ಸಿಕ್ಕಾಪಟ್ಟೆ. ಮೊದಲೆಲ್ಲ ಒಂದೂವರೆ ಲಕ್ಷದಲ್ಲಿ ಖರ್ಚು ಕಡಿಮೆ ಬೀಳ್ತಾ ಇತ್ತು ನಮಗೆ. ಈಗ 1 ಎಕರೆಯಲ್ಲಿ ದ್ರಾಕ್ಷಿ ಬೆಳಿಬೇಕಾದ್ರೆ 6-7 ಲಕ್ಷ ಖರ್ಚು ಬರ್ತಾಯಿದೆ ಈಗ. ಹಂಗಾಗಿ ಈಗ ನಮಗೆ ಕೆಜಿಗೆ ಏನಿಲ್ಲ ಅಂದರೂ ಒಂದು 30 ರೂಪಾಯಿ ಖರ್ಚು ಬರ್ತಾಯಿದೆ ಸರ್. ಈಗ 1 ಕೆಜಿ ದ್ರಾಕ್ಷಿ ಬೆಳಿಬೇಕಾದ್ರೆ ಮಿನಿಮಮ್ 30 ರೂಪಾಯಿ ಖರ್ಚು ಬರ್ತಾಯಿದೆ. ನಮಗೆ ಸಿಗೋ 30 ರೂಪಾಯಿ ಮೇಲೆ ಹೋದರೆ ಏನೋ ಒಂದು ಸ್ವಲ್ಪ ಕಾಸು ಸಿಗುತ್ತೆ. 30 ರೂಪಾಯಿ ಒಳಗಡೆ ಬಂತು ಅಂದರೆ ನಮ್ಮ ಬಂಡವಾಳ ಕರಡಾಗ್ತಾ ಇರುತ್ತೆ. ಆದರೆ ಈಗ ಒಂದು 15 ದಿನ 20 ದಿನ ಮುಂಚೆ ಒಳ್ಳೆ 70-80 ರೂಪಾಯಿ ರೇಟ್ ಹೋಗಿತ್ತು. ಖುಷಿಯಾಗಿತ್ತು ನಮಗೆಲ್ಲ, ಒಳ್ಳೆ ರೇಟ್ ಸಿಕ್ತು ಅಂತೇಳಿ. ಆದರೆ ಈಗ ಮಳೆಯ ಪ್ರಭಾವದಿಂದ ದಿಢೀರಂತೆ ಕುಸಿತ ಆಗಿದೆ. ಈಗ ಒಂದು 45-40 ರೂಪಾಯಿ ಅಂತ ಇದ್ದಾರೆ. ಈ ಕಟಾವಿಗೆ ಬಂದಿದೆ, ನಾವು ಕೊಯ್ಯಬೇಕು. ಆದರೆ ವ್ಯಾಪಾರಸ್ಥರು ಬೇರೆ ಸ್ವಲ್ಪ ಮಳೆಯಿಂದ ಹಿಂದೇಟ್ ಆಗ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ದಿಕ್ಕು ತೋರಿಸಿದ್ರೆ ಆಗಿದೆ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಶರತ್ ಬೆಳೀತಾರೆ, ರೆಡ್ ಗ್ಲೋಬ್ ಬೆಳೀತಾರೆ, ಬೆಂಗಳೂರು ಬ್ಲೂ ಇದೆ, ದಿಲ್ಖುಷ್ ಇದೆ. ಸುಮಾರು ಒಂದು 5-6 ವೆರೈಟಿ ಬೆಳೀತಾರೆ ಸರ್. ಶರತ್ ಕೃಷ್ಣ ಬೆಳೀತಾರೆ. ಸುಮಾರು ಒಂದು 4-5 ವೆರೈಟಿ ಇದೆ. ಔಟ್ ಆಫ್ ಕಂಟ್ರಿಗಳಿಗೆಲ್ಲ ಸೇಲ್ ಆಗುತ್ತೆ ಸರ್ ನಮ್ಮ ಕಡೆ. ಇನ್ನು ಚಿಕ್ಕಬಳ್ಳಾಪುರದ ತರಹೇವಾರಿ ದ್ರಾಕ್ಷಿ ತಮಿಳುನಾಡು, ಕೇರಳ, ಆಂಧ್ರ, ಒಡಿಸ್ಸಾ ಸೇರಿದಂತೆ ಬಾಂಗ್ಲಾದೇಶಕ್ಕೂ ರವಾನೆಯಾಗ್ತಾ ಇತ್ತು. ಸ್ಥಳೀಯ ವರ್ತಕರು ದ್ರಾಕ್ಷಿಯನ್ನ ಕಟಾವು ಮಾಡಿ ರಫ್ತು ಮಾಡ್ತಿದ್ರು. ಆದರೆ ನಿರಂತರ ಮಳೆಯಿಂದ ಹಣ್ಣುಗಳು ಅತಿಯಾದ ನೀರಿನಾಂಶದಿಂದ ಕೂಡಿದ್ದು ರಫ್ತು ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇದರಿಂದ ವರ್ತಕರು ದ್ರಾಕ್ಷಿ ತೋಟಗಳನ್ನ ಕೊಂಡುಕೊಳ್ತಿಲ್ಲ. ಇದರಿಂದ ತೋಟದಲ್ಲೇ ದ್ರಾಕ್ಷಿ ಹಣ್ಣುಗಳು ಕೊಳೆತು ಗೊಬ್ಬರವಾಗ್ತಾ ಇದೆ. ಚಮಾರ್ಥ ಬಂದಿದ್ದು ಅದು ಚೆನ್ನೈ ಬಂದಿದ್ದು, ಮತ್ತು ಅದು ಈಗ ಕೋಸ್ಟಲ್ಗೆ ಹೋಯಿತು. ಸುಮಾರು 15 ದಿವಸದಿಂದ ಮಳೆ ಆಗ್ತಾ ಇದೆ ನಮ್ಮ ಭಾಗದಲ್ಲಿ. ಅದು ಬಿಡದೆ ಬರ್ತಾ ಇದೆ.
ಈಗ ದ್ರಾಕ್ಷಿ ಅದು ಬಿಟ್ಟು ಬಿಡದೆ ಬಂದಾಗ ನೀರು ನಿಂತಾಗ ಏನಾಗುತ್ತೆ ಅಂತಂದರೆ ಹಣ್ಣು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಹಣ್ಣು ಕಟಾವು ಬಂದಿರೋ ತೋಟಗಳಲ್ಲಿ ಹಣ್ಣು ಕಟಾವು ಮಾಡೋ ಟೈಮಲ್ಲಿ ಬಂದರೆ ಏನಾಗುತ್ತೆ ಅಂದರೆ ನೀರು ಜಾಸ್ತಿ ಕುಡ್ಕೊಂಡು ಹಣ್ಣು ಹೆಚ್ಚಿನ ನೀರು ತಗೊಂಡಾಗ ಅದು ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ದಿಲ್ಕುಶ್ ಈಗ ಮಾರ್ಕೆಟಿಗೆ ಓಟೋದಕ್ಕೆ ಕೊಳ್ತೋಗುತ್ತೆ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಅದು ಒಂದು ಸಮಸ್ಯೆ. ಈಗ ಒಳ್ಳೆ ಬೆಲೆ ಇತ್ತು, ಸುಮಾರು 60 to 65 ರೂಪಾಯಿ ಇತ್ತು ದಿಲ್ಕುಶು ಒಂದು 15 ದಿವಸ ಹಿಂದ್ಗಡೆ. ಮತ್ತು ಇದು ಬ್ಲೂ ಬಂದು 40 ರೂಪಾಯಿ ಇತ್ತು. ಮತ್ತು ರೆಡ್ ಲೋ ಬಂದು 140 to 150 ರೂಪಾಯಿ ಇತ್ತು. ಈಗ ಎಲ್ಲನೂ ಬೆಲೆಗಳು ಕಡಿಮೆ ಆಗಿದೆ. ಬೆಲೆ ಕಡಿಮೆ ಆದರೆ ಒಂದು ಈ ವ್ಯಾಪಾರಸ್ಥರು ಯಾರು ತೋಟದಲ್ಲಿ ಬರ್ತಾಯಿಲ್ಲ ಕೊಯ್ಯೋದಕ್ಕೆ. ಅದು ನಮ್ಮ ತೋಟದಲ್ಲೇ ಈಗ ಹಣ್ಣು ಕೊಳಿತಾ ಇದೆ. ಉದಾಹರಣೆ ಈ ಬ್ಲೂ ದ್ರಾಕ್ಷಿ ನಮ್ಮ ಸ್ನೇಹಿತರು ಇದು ನೋಡಿ ಈಗ ಯಾವ ರೀತಿ ಕೊಳಿತಾ ಇದೆ. ಇದು ಯಾರು ಕೊಯ್ಯೋರೇ ಇಲ್ಲ ಈಗ. ಯಾಕೆ ಹಿಂಗಾಗಿದೆ ಅಂತ ಅದೇ ಮಳೆ ಇರೋದ್ರಿಂದ ಈಗ ಕೊಳ್ತೋಗಿರೋದ್ರಿಂದ ಈಗ ಹಣ್ಣು ಅದು ಕೊಳ್ತಿರೋ ಹಣ್ಣು ತಡೆಯೋದಿಲ್ಲ ಮಾರ್ಕೆಟ್ಗಳಲ್ಲಿ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಅದು ಕೆಲವು ಈಗ ದೂರ ಈಗ ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗಬೇಕಾದ್ರೆ ಸುಮಾರು 5 ದಿವಸ ಹೋಗಬೇಕು. ಬಾಂಗ್ಲಾಗೆ ಹೋಗಬೇಕಾದ್ರೂ 5 ದಿವಸ ಹೋಗಬೇಕಾಗುತ್ತೆ ದ್ರಾಕ್ಷಿ. ಇಲ್ಲಿಂದ ಅಲ್ಲಿಗೆ ಲಾರಿಯಲ್ಲಿ ಪಾರ್ಸಲ್ ಮಾಡಿ ಎಲ್ಲ ಹಾಕಿ ಕಳಿಸಿದ್ರೆ ಅಲ್ಲಿ ಹೋಗೋಷ್ಟೊತ್ತಿಗೆ ಡ್ಯಾಮೇಜ್ ಬರ್ತದೆ ಅಂತೇಳಿ ಯಾರೂ ಅಲ್ಲ ಈ ದೂರ ಕೊಯ್ತಾ ಇಲ್ಲ. ಈ ಸುತ್ತಮುತ್ತ ಮಾರ್ಕೆಟ್ ಏನು ಕೇರಳ ಮತ್ತು ಆಂಧ್ರ ತಮಿಳ್ನಾಡಿಗೆ ದ್ರಾಕ್ಷಿ ಹೋಗ್ತಾ ಇದೆ. ಈಗ ಯಾವಾಗ ಬರೀ ಸಣ್ಣ ಮಾರ್ಕೆಟ್ ಹೋಗುತ್ತೆ, ಹೆಚ್ಚಿನ ಒಂದು ದ್ರಾಕ್ಷಿ ಕೊಯ್ಯೋದಕ್ಕಾಗೋದಿಲ್ಲ. ಈ ಬೆಲೆಗಳು ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ, ಅಪ್ಪ ನೀವು ಎಷ್ಟನ್ನ ಕೊಡು ಬರ್ರಿ ದ್ರಾಕ್ಷಿ ಕೊಯ್ಕೊಳ್ರಿ ಅಂತ ನಮ್ಮ ರೈತರು ವ್ಯಾಪಾರಸ್ಥರು ಹೋಗ್ತಾರೆ. ಆ ವ್ಯಾಪಾರಸ್ಥರು ಹೆಂಗೆ ವ್ಯಾಪಾರ ಮಾಡ್ಕೊಂಡು ಕೊಯ್ಕೊಂಡು ಇದು ಮಾಡಿ ಈಗ ಭಾಳಷ್ಟು ನಷ್ಟ ಆಗಿದೆ. ಈಗ ವಿಪರೀತ ಬೆಲೆಗಳು ಇದೆ. ಏನು ಲೇಬರ್ ಇರ್ಬೋದು, ಫರ್ಟಿಲೈಸರ್ ಇರ್ಬೋದು, ಪೆಸ್ಟಿಸೈಡ್ ಇರ್ಬೋದು, ಔಷಧಿಗಳು, ಕ್ರಿಮಿನಾಶಕಗಳು ಮತ್ತು ಕೀಟನಾಶಕಗಳೆಲ್ಲ ಭಾಳ ಜಾಸ್ತಿ ಇದೆ ಬೆಲೆಗಳು. ಒಟ್ಟಾರೆ ಫಲಪುಷ್ಪ ಗಿರಿಧಾಮಗಳ ನಾಡು ಎಂದೇ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆರಾಯ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದು, ಹೂ, ಹಣ್ಣು, ತರಕಾರಿ ಸೇರಿದಂತೆ ತೋಟಗಾರಿಕೆ ಬೆಳೆಗಳು ಮಣ್ಣು ಪಾಲಾಗಿ ರೈತರ ಕಣ್ಣಲ್ಲಿ ನೀರು ತರಿಸಿವೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಸ್ನೇಹಿತರೊಡನೆ ಕೆರೆಯಲ್ಲಿ ಮೀನು ಹಿಡಿಯಲು ಹೋಗಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಗೌರಿಬಿದನೂರು ನಗರದ ಕ್ರಿಶ್ಚಿಯನ್ ಕಾಲೋನಿ ನಿವಾಸಿ 21 ವರ್ಷದ ಮಿಸ್ಚೆಲ್ ಎಂಬ ಯುವಕ ಆತನ ಸ್ನೇಹಿತರೊಂದಿಗೆ ಮೀನು ಹಿಡಿಯಲು ಕಲ್ಲೋಡಿ ಬಳಿ ಇರುವ ಉತ್ತರ ಪಿನಾಕಿನಿ ನದಿಗೆ ಭಾನುವಾರ ಮಧ್ಯಾಹ್ನ ಬಂದಿದ್ದ. ಸ್ನೇಹಿತರೊಡನೆ ನೀರಿನಲ್ಲಿ ಈಜಾಡಲು ಹೋಗಿ ಸುಮಾರು 20 ಅಡಿ ಆಳ ಇರುವ ನೀರಿನ ಗುಂಡಿಯಲ್ಲಿ ಕೊಚ್ಚಿಕೊಂಡು ಹೋಗಿರುವ ಘಟನೆ ಗೌರಿಬಿದನೂರು ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ವಿಷಯ ತಿಳಿದು ಸ್ಥಳಕ್ಕೆ ನಗರ ಠಾಣೆಯ ಪಿಎಸ್ಐ ಚಂದ್ರಕಲಾ ಸಿಬ್ಬಂದಿ ಭೇಟಿ ನೀಡಿ ನಾಜೀರ್ ಎಂಬ ಯುವಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಜಾಕ್ಸನ್ ಮತ್ತು ಲೋಹಿತ್ ಎಂಬ ಇಬ್ಬರು ಯುವಕರು ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಓಡಿ ಹೋಗಿದ್ದಾರೆ. ಈ ಒಂದು ಯುವಕನ ಸಾವಿಗೆ ಕಾರಣ ಏನೆಂದು ಪೊಲೀಸರ ತನಿಖೆಯಿಂದಲೇ ಹೊರಬರಬೇಕಾಗಿದೆ. ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ನೀರಿನಲ್ಲಿ ಕೊಚ್ಚಿ ಹೋದ ಮಿಸ್ಚೆಲ್ ಎಂಬ ಯುವಕನ ಮೃತದೇಹವನ್ನ ಹೊರತೆಗೆಯಲು ನೀರಿಗೆ ಇಳಿದು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ನಗರದ ಜನ ತಂಡೋಪತಂಡವಾಗಿ ಉತ್ತರ ಪಿನಾಕಿನಿ ನದಿಯ ಕಡೆ ಮುಖ ಮಾಡಿದ್ದಾರೆ. ಮುರಿದಾಕಿದ್ವಲ್ಲ ಅದನ್ನೆಲ್ಲ ಶಾಂತ ಲೊಕೇಶನ್. ಒಟ್ನಲ್ಲಿ ಈ ಜಾಗದಲ್ಲಿ ಅತಿ ಹೆಚ್ಚು ಯುವಕರು ಮೀನು ಹಿಡಿಯಲು ಬರುತ್ತಾರೆ. ಸಂಬಂಧಪಟ್ಟ ಇಲಾಖೆಯವರು ಯಾವುದೇ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ. ಏನೇ ಆಗಲಿ ಮೀನಿಗಾಗಿ ನೀರಿಗೆ ಇಳಿದು ಪ್ರಾಣ ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲವೆಂದು ಸ್ಥಳೀಯರ ಮಾತಾಗಿದೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.
ಶ್ರೀ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ 10ನೇ ವರ್ಷದ ಶ್ರೀ ಕಾಳಿಕಾಂಬಾ ದೇವಿ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕರಗದ ನೃತ್ಯಕ್ಕೆ ಸಾರ್ವಜನಿಕರು ಮನಸೋತರು. ಚಿಕ್ಕಬಳ್ಳಾಪುರ ನಗರದ ಕಂದುವಾರ ಪೇಟೆಯ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ಸೇವಾ ಸಮಿತಿಯಿಂದ 10ನೇ ವರ್ಷದ ಶ್ರೀ ಕಾಳಿಕಾಂಬಾ ದೇವಿ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕರಗ ಹೊತ್ತ ಅಜಿತ್ ಕುಮಾರ್ ತಮಟೆ ನಾದಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ದಾರೆ. ನಗರದಾದ್ಯಂತ ಅಲ್ಲಲ್ಲಿ ಕರಗದ ನೃತ್ಯಕ್ಕೆಂದೇ ವೇದಿಕೆಗಳನ್ನು ನಿರ್ಮಿಸಲಾಗಿತ್ತು. ಕರಗದ ನೃತ್ಯಕ್ಕೆ ಸಾವಿರಾರು ಸಾರ್ವಜನಿಕರು ಮನಸೋತರು.
ನಗರದ ಪ್ರಮುಖ ವಾರ್ಡ್ಗಳಲ್ಲಿ ಕರಗವನ್ನ ಹೊತ್ತ ಅಜಿತ್ ಕುಮಾರ್ ಸಂಚರಿಸಿ ಗಮನ ಸೆಳೆದರು. ಕರಗವನ್ನ ಕಣ್ತುಂಬಿಕೊಳ್ಳಲು ತಡರಾತ್ರಿಯಾದರೂ ಸಹ ಸಾರ್ವಜನಿಕರು ಕಾಯುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್, ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ ಬಿಸಿಎ, ಬಿಕಾಂ, ಬಿಬಿಎ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. ಯುಜಿ ಕೋರ್ಸಸ್ ಬಿಸಿಎ 25,000, ಬಿಬಿಎ 25,000, ಬಿಕಾಂ 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಸಾಯಿರಾಮ್ ಪಿಯು ಕಾಲೇಜ್. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್ ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ಸಾರಿಗೆ ಸೌಲಭ್ಯ ಹಾಗೂ ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ವಿಶೇಷ ಸೂಚನೆ, ಹಾಸ್ಟೆಲ್ ಫೆಸಿಲಿಟಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ
ಸಾಯಿರಾಮ್ ಪಿಯು ಕಾಲೇಜ್. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಏಕೈಕ ಹೆಮ್ಮೆಯ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ ಬಿಸಿಎ, ಬಿಕಾಂ, ಬಿಎ ಆಸ್ ಪರ್ ಬಿಎನ್ಯು. 2024-25ನೇ ಸಾಲಿನ ಬಿಸಿಎ ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳೇನೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಹಸಿರು ಪರಿಸರ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740461966, 9972856004, ಲ್ಯಾಂಡ್ಲೈನ್ ನಂಬರ್ 08156459051. ಸತತ 10 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಬ್ಲೂಮ್ಸ್ ಪಿಯು ಕಾಲೇಜ್ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ವಾಪಸಂದ್ರ ಬಿಹೈಂಡ್ ಮಯೂರಿ ಬೇಕರಿ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್, ಇಬಿಎಸಿಎಸ್. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ತರಗತಿ ಕೊಠಡಿಗಳು, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಡಿಜಿಟಲ್ ಕ್ಲಾಸ್ ರೂಮ್ಗಳನ್ನು ಹೊಂದಿದೆ. ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪ್ರತ್ಯೇಕ ಕಾಳಜಿ ವಹಿಸಲಾಗುವುದು. ಪಿಯು ಫಲಿತಾಂಶದಲ್ಲಿ ಸತತವಾಗಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಿರುವ ಏಕೈಕ ಪಿಯು ಕಾಲೇಜ್ ಬ್ಲೂಮ್ಸ್ ಪಿಯು ಕಾಲೇಜ್. ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದು ತಾಲೂಕು ಮತ್ತು ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯದ ಬುನಾದಿಗಾಗಿ ಇಂದೇ ಸಂಪರ್ಕಿಸಿ ಬ್ಲೂಮ್ಸ್ ಪಿಯು ಕಾಲೇಜ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. ಅನದರ್ ನಂಬರ್ 8844469882. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ರೇಷ್ಮೆ ಮತ್ತು ಹೈನುಗಾರಿಕೆಗೆ ಪ್ರಸಿದ್ಧಿ ಹೊಂದಿದೆ. ಮಳೆಯ ನೀರನ್ನು ಆಶ್ರಯಿಸಿಕೊಂಡು ಈ ಭಾಗದ ರೈತರು ಚಿನ್ನದಂತಹ ಬೆಳೆಗಳು ಬೆಳೆಯುತ್ತಿದ್ದಾರೆ. ಮತ್ತೊಂದೆಡೆ ಹೈನುಗಾರಿಕೆ ಮೂಲಕ ದೇಶ ವಿದೇಶದಲ್ಲಿ ಗಮನ ಸೆಳೆಯುತ್ತಿದ್ದಾರೆ. ಹೌದು, ಅಖಂಡ ಕೋಲಾರ ಜಿಲ್ಲೆಯಿಂದ ಪ್ರತ್ಯೇಕಗೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ಮೂಲಕ ಸದ್ದು ಮಾಡುತ್ತಿದೆ. ರೇಷ್ಮೆ ಕೃಷಿಯನ್ನ ಮುಖ್ಯ ಕಸುಬು ಮಾಡಿಕೊಂಡಿರುವ ಈ ಭಾಗದ ರೈತರು ಹೈನುಗಾರಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಸಲುವಾಗಿ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ 7/6/1971ನೇ ಸಾಲಿನಲ್ಲಿ ಗ್ರಾಮದ ಹಿರಿಯ ಸಹಕಾರಿಗಳು ಸೇರಿಕೊಂಡು ಹಾಲು ಉತ್ಪಾದಕರ ಸಂಘವನ್ನ ಸ್ಥಾಪನೆ ಮಾಡಿ ಕೇವಲ 150ರಿಂದ 200 ಲೀಟರ್ ಹಾಲು ಪೂರೈಕೆಯಿಂದ ಆರಂಭವಾದ ಹಾಲು ಉತ್ಪಾದಕರ ಸಹಕಾರ ಸಂಘ ಈಗ ಪ್ರತಿನಿತ್ಯ 3200ರಿಂದ 3400 ಲೀಟರ್ ಹಾಲು ಪೂರೈಕೆ ಮಾಡುವ ಮೂಲಕ ಇಡೀ ಜಿಲ್ಲೆಯಲ್ಲಿ ಅತ್ಯಧಿಕ ಹಾಲು ಪೂರೈಕೆ ಮಾಡುವ ಸಹಕಾರ ಸಂಘ ಎಂಬ ಖ್ಯಾತಿ ಹೊಂದಿದೆ.
ಸಂಘದ ಪ್ರಥಮ ಅಧ್ಯಕ್ಷ ಎಸ್ಕೆ ನಾರಾಯಣಪ್ಪ ಮತ್ತು ಕಾರ್ಯದರ್ಶಿ ಆಗಿ ನಂಜುಂಡಾಚಾರಿ ಕಾರ್ಯನಿರ್ವಹಿಸಿದ್ದು ವಿಶೇಷ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈನುಗಾರಿಕೆಯನ್ನ ಪ್ರೋತ್ಸಾಹಿಸುವ ಸಲುವಾಗಿ ಕೋಚಿಮಲ್ ಚೀಮಲ್ ಸಹಕಾರ ನೀಡುತ್ತಿವೆ. ಅದೇ ರೀತಿ ಕೆಎಂಎಫ್ ಸಹ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ವಿವಿಧ ಸೌಲಭ್ಯಗಳನ್ನು ನೀಡುತ್ತಿದ್ದು ಅದರ ಸದುಪಯೋಗ ಮಾಡಿಕೊಂಡಿರುವ ಮಳಮಾಚನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪೂರೈಕೆ ಮಾಡಿ ಕ್ಷೀರ ಕ್ರಾಂತಿ ಉಂಟು ಮಾಡಿದ್ದಾರೆ. ನನ್ನ ಹೆಸರು ಆರ್ ಸತೀಶ್, ಮನ್ಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು. ಆಮೇಲೆ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ, ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಸತತವಾಗಿ 15 ವರ್ಷದಿಂದ ನಮ್ಮ ಸಹಕಾರ ಸಂಘ ಅತ್ಯುತ್ತಮ ಸಹಕಾರ ಸಂಘ ಅಂತ ಹೇಳ್ಬಿಟ್ಟು ಪ್ರಶಸ್ತಿ ಬರ್ತಾಯಿದೆ. ಒಂದು ದಿವಸಕ್ಕೆ ನಮ್ಮ ಮನ್ಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಂದು ದಿವಸಕ್ಕೆ 3500 ಲೀಟ್ರ್ ಹಾಲು ಶೇಖರಣೆ ಮಾಡ್ತಾಯಿದ್ದೀವಿ. ಆಮೇಲೆ ಅತಿ ಹೆಚ್ಚು ಶೇಖರಣೆ ಮಾಡಿರೋ ಸಂಘ ಅಂತ ಹೇಳ್ಬಿಟ್ಟು ನಮಗೆ ಮುಖ್ಯಮಂತ್ರಿ ಕಡೆಯಿಂದಲೂ ಪ್ರಶಸ್ತಿ ಸಹಕಾರ ಸಪ್ತಾಹ ಸಮಯದಲ್ಲಿ ಪ್ರಶಸ್ತಿನೂ ಲಭಿಸೈತೆ. ಆಮೇಲೆ ನಮ್ಮದು 5000 ಲೀಟ್ರು BMC ತಾಲೂಕಲ್ಲಿ 2 ಡಿಸ್ಟಿಕ್ಕಲ್ಲಿ ನಮ್ಮದು ಮೊದಲನೇದು. ನಮ್ಮ ಸಂಘ ಒಳ್ಳೆ ಅತ್ಯುತ್ತಮವಾಗಿ ನಡ್ಕೊಂಡು ಬರ್ತಾಯಿದೆ. ಆಮೇಲೆ ನಮ್ಮ ಕಾರ್ಯಕಾರಿ ಮಂಡಳಿ ಮಾಜಿ ಅಧ್ಯಕ್ಷರು, ಆಮೇಲೆ ಮಾಜಿ ನಿರ್ದೇಶಕರು, ಹಾಲಿ ನಿರ್ದೇಶಕರು, ಹಾಲಿ ಅಧ್ಯಕ್ಷರು, ತಿರ್ಗಿ ಆಮೇಲೆ ಸಂಘದ ಸಿಬ್ಬಂದಿ ವರ್ಗ, ಆಮೇಲೆ ಉತ್ಪಾದಕರು ಯಾವುದೇ ಒಂದು ನಮ್ಮ ಸಂಘದಲ್ಲಿ ಏನೋ ಒಂದು ಲೋಪದೋಷ ಇಲ್ಲದೆ ಒಳ್ಳೆ ಅತ್ಯುತ್ತಮವಾಗಿ ಸಹಕಾರ ನಡೆಸ್ಕೊಂಡು ಬರ್ತಾಯಿದೆ. ನನ್ನ ಹೆಸರು ಎನ್ ರಾಮಚಂದ್ರಾಚಾರ್ಯ ಅಂತ. ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಸಂಘ 1971ರಲ್ಲಿ ಪ್ರಾರಂಭವಾಗಿ ಸುಮಾರಷ್ಟು ನಿರ್ದೇಶಕರು, ಅಧ್ಯಕ್ಷರುಗಳು ಸಂಘಕ್ಕೆ ಸೇವೆ ಸಲ್ಲಿಸಿದ್ದು, ಆಡಳಿತ ಮಂಡಳಿಯ ಒಂದು ಬಿಗಿಯಾದ ನಿರ್ಣಯಗಳು, ಸಿಬ್ಬಂದಿಯವರ ಒಂದು ಪ್ರೋತ್ಸಾಹ ಹಾಗೂ ಪ್ರಮುಖವಾಗಿ ರೈತರ ಒಂದು ಸಹಕಾರದಿಂದ ಈ ಒಂದು ಸಂಸ್ಥೆ ಇಷ್ಟೊಂದು ಬೃಹದಾಕಾರವಾಗಿ ಬೆಳೆಯಲಿಕ್ಕೆ ಸಹಕಾರಿಯಾಗುತ್ತದೆ. ಇನ್ನೂ ಉನ್ನತ ಮಟ್ಟಕ್ಕೆ ಈ ಸಂಘ ಬೆಳ್ಕೊಂಡು ಹೋಗಲಿ ಅಂತ ಆಶಿಸ್ತಾ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ಎಂಪಿಸಿಎಸ್ನಲ್ಲಿ ಈ ಹಿಂದೆ 3000 ಸಾಮರ್ಥ್ಯದ BMC ಟ್ಯಾಂಕರ್ ಅಳವಡಿಸಲಾಗಿತ್ತು. 2022ರಲ್ಲಿ ಹಾಲಿನ ಶೇಖರಣೆ 3800ಕ್ಕೆ ತಲುಪಿದಾಗ HGSY ಯೋಜನೆ ಅಡಿ ಸ್ವರ್ಣ ಜಯಂತಿ ಸ್ವರೋಜ್ಗರ್ ಯೋಜನೆ ಅಡಿ 5000 ಸಾಮರ್ಥ್ಯದ BMC ಟ್ಯಾಂಕರ್ಗಳನ್ನು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಅಳವಡಿಸಿದ ಏಕೈಕ ಸಂಘ ಎಂದು ಗುರುತಿಸಿಕೊಂಡಿತ್ತು. ನನ್ನ ಹೆಸರು MK ರಾಜಶೇಖರ್ ಅಂತ. ನಾನು ಈ ಸಂಘದ ಹಾಲಿ ನಿರ್ದೇಶಕರು ಮತ್ತು ಮಾಜಿ ಅಧ್ಯಕ್ಷರು. ಈ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಈ ಹಿಂದೆ 1971ರಲ್ಲಿ ಸ್ಥಾಪನೆಯಾಗಿ ಹಿಂದೆ ಒಳ್ಳೆ ನಮ್ಮ ಮಳಮಾಚನಹಳ್ಳಿಯ ಹಿರಿಯರು ಎಲ್ಲ ಅನುಭವಿ ರಾಜಕಾರಣಿಗಳು ಈ ಒಂದು ಸಹಕಾರ ಸಂಘವನ್ನು ಈ ಮಟ್ಟಕ್ಕೆ ಇದುವರೆಗೂ ಬೆಳೆಸ್ಕೊಂಡಿದ್ದಾರೆ. ಮತ್ತು ಈಗ ನಮ್ಮ ಕಮಿಟಿ, ನಮ್ಮ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಮಿಟಿ ಈಗ ಈ ಒಂದು ಹಾಲು ಉತ್ಪಾದಕರ ಸಂಘದಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದು. ನಿಮ್ಗೆ ಏನಂದರೆ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಂಘ ಏನು ಅಂದರೆ, ಮಳಮಾಚನಹಳ್ಳಿಯಲ್ಲಿ ಒಂದು ಇದೆ ಸಿಲ್ಕು ಮತ್ತು ಮಿಲ್ಕು, ಅಂದರೆ ರೇಷ್ಮೆಯನ್ನು ಅವಲಂಬಿಸಿಕೊಂಡು ಅದ್ರ ಜೊತೆಯಲ್ಲೇ ಮಿಲ್ಕು ಅಂದರೆ ಹಾಲನ್ನು ಉತ್ಪಾದನೆ ಮಾಡ್ತಾಯಿದ್ದಾರೆ. ಕಾರಣ ಏನಂದರೆ, ಎರಡೂ ಬೆಳೆಗೂ ಮೇವು ನಾವು ರೇಷ್ಮೆಯಲ್ಲಿ ಬೆಳೆದಿರೋಂಥ ಮೇವು ನಮಗೆ ಹಸುಗಳಿಗೂ ಆಗುತ್ತೆ. ಅದರಿಂದ ಈ ಒಂದು ಸಂಘ ನಮ್ಮ ಉತ್ಪಾದಕರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ, ಇವತ್ತು ಹಾಲು ಉತ್ಪಾದನೆ ಇವತ್ತು ನಮ್ಗೆ ಕೊಡ್ತಾ ಇರೋ ದರ ಸಾಕಾಗ್ತಾ ಇಲ್ಲ. ಯಾಕಂದರೆ ನಮ್ಮ ರೈತರು ಹಸಿ ಮೇವನ್ನು ಬೇರೆ ಕಡೆ ಕೊಂಡ್ಕೊಂಡ್ಬಂದು ಹಸು ಸಾಕ್ತಾ ಇದ್ದಾರೆ. ಇಲ್ಲಿ ಇವತ್ತು ಪಶುಸಂಗೋಪನೆ ಪಶು ಆಹಾರಗಳು ಬೆಲೆ ಜಾಸ್ತಿಯಾಗಿದೆ. ಅವುಗಳಿಗಿಂತ ಆ ಕಡೆ ಮೇವು ಕೊಂಡ್ಕೊಬಂದು ಈ ಕಡೆ ಪಶು ಆಹಾರವನ್ನು ಕೊಂಡ್ಕೊಂಡಾಗ ನಮ್ಮ ರೈತರಿಗೆ ಈಗೇನು ಸಿಗ್ತಾಯಿಲ್ಲ. ದಯವಿಟ್ಟು ನಮ್ಮ ಸರ್ಕಾರದವರು ಪಶು ಆಹಾರದ ಬೆಲೆಯನ್ನು ಕಡಿಮೆ ಮಾಡಿ ರೈತರಿಗೆ ಒಳ್ಳೆ ಬಿತ್ತನೆ ಬೀಜಗಳನ್ನು ಕೊಟ್ಟು. ನನ್ನ ಹೆಸರು ಪ್ರವೀಣಮ್ಮ, ಮಳಮಾಚನಹಳ್ಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮ ಡೈರಿಗೆ ಮಹಿಳೆಯರೆಲ್ಲ ಸೇರಿ ಹಾಲು ಹಾಕ್ತಾಯಿದ್ದೀವಿ. ನಮ್ಮದೇ ಒಳ್ಳೆಯ ಹೆಸರು ಬಂದಿದೆ. ನಾವೇ ಸ್ಟಾರ್ಟ್ ಮಾಡಿ ನಾವು
ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಪೂರೈಕೆ ಮಾಡುತ್ತಿರುವ ಮಳಮಾಚನಹಳ್ಳಿ ಎಂಪಿಸಿಎಸ್ನ ಅಭಿವೃದ್ಧಿ ವಿಷಯದಲ್ಲಿ ಪಕ್ಷಾತೀತ ಸಹಕಾರವೂ ಸಹ ಲಭಿಸಿದೆ. ಪ್ರಸ್ತುತ ಕೆಎಂಎಫ್ ನಿರ್ದೇಶಕರಾಗಿರುವ ಶ್ರೀನಿವಾಸ ರಾಮಯ್ಯ ಅವರು ಸಂಘಕ್ಕೆ ಸುಸಜ್ಜಿತ ಕಟ್ಟಡವನ್ನ ನಿರ್ಮಿಸಲು ಕರ್ನಾಟಕ ಹಾಲು ಮಹಾಮಂಡಳಿಯಿಂದ 10 ಲಕ್ಷ, ಕೋಚಿಮಲ್ ಮೂಲಕ 5 ಲಕ್ಷ ರುಗಳ ನೆರವು ಕಲ್ಪಿಸುವ ಮೂಲಕ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಮೂಲಕ 2 ಲಕ್ಷ ರುಗಳ ನೆರವು ಪಡೆದುಕೊಳ್ಳಲಾಗಿದೆ. ಸಹಕಾರ ಸಂಘದಲ್ಲಿ ಇದುವರೆಗೂ 20 ಜನ ಅಧ್ಯಕ್ಷರು, 5 ಜನ ಉಪಾಧ್ಯಕ್ಷರು ಸೇವೆ ಸಲ್ಲಿಸಿದ್ದಾರೆ. ಹಾಗೆಯೇ ಸಂಘದಲ್ಲಿ ಆರ್ ಚಂದ್ರಾಚಾರ್ಯ ಅವರು 40 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಹಿಂದಿನ ಮತ್ತು ಹಾಲಿ ಆಡಳಿತ ಮಂಡಳಿಯ ನಿರ್ದೇಶಕರ ಸಹಕಾರದಿಂದ ಯಾವುದೇ ವಿಘ್ನಗಳಿಲ್ಲದೆ ಸಂಘ ನಡೆಯುತ್ತಿದ್ದು ಜಿಲ್ಲೆಯಲ್ಲಿ ಪ್ರಸಿದ್ಧಿ ಹೊಂದಿದೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ತಮಿಳಿನಿಂದ ಕನ್ನಡ ಹುಟ್ಟಿತು ಎಂದು ಹೇಳಿಕೆ ನೀಡಿರುವ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ತಮಿಳು ಭಾಷೆ ದೆವ್ವ ಪಿಶಾಚಿಗಳು ಮಾತಾಡ್ತಕ್ಕಂಥ ಭಾಷೆ ತಮಿಳು ಭಾಷೆ. ಕನ್ನಡ ಭಾಷೆಯ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿರುವ ಬಹುಭಾಷಾ ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಹೇಳಿಕೆ ನೀಡಿರುವ ಕಮಲ್ ಹಾಸನ್ ನಡೆಯನ್ನ ಖಂಡಿಸುತ್ತೇವೆ. ಕನ್ನಡ ಭಾಷೆಯ ಇತಿಹಾಸ ತಿಳಿಯದೆ ಕಮಲ್ ಹಾಸನ್ ಲಘುವಾಗಿ ಮಾತನಾಡಿರುವುದು ಸರಿಯಲ್ಲ. ರಾಜ್ಯದಲ್ಲಿ ಕಮಲ್ ಹಾಸನ್ ನಟನೆ ಮಾಡಿರುವ ಚಿತ್ರ ಬಿಡುಗಡೆ ಆಗದಂತೆ ತಡೆಯಲು ರಕ್ಷಣಾ ವೇದಿಕೆ ನಿರ್ಧರಿಸಿದ್ದು, ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಉಗಮವಾಯಿತು ಎಂಬ ತಪ್ಪು ಮತ್ತು ದುರುದ್ದೇಶದ ಹೇಳಿಕೆ ನೀಡಿರುವ ಕಮಲ್ ಹಾಸನ್ ಕ್ಷಮೆ ಯಾಚಿಸುವ ಬದಲು ಹೇಳಿಕೆಗೆ ಬದ್ಧರಾಗಿರುವುದಾಗಿ ಹೇಳಿ ಕನ್ನಡಿಗರ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದ್ದು ಸರಿಯಲ್ಲ ಎಂದರು. ಕಮಲ್ ಹಾಸನ್ ಒಬ್ಬ ತಮಿಳು ನಟ, ಮೊದಲಿಂದು ದುರಾಂಕಾರಿ, ತಲೆರಟೆ, ಬಾಯಿಗೆ ಬಂದು ಮಾತಾಡೋದೇ ಅವನ ಉದ್ಯೋಗ. ಈಗ ಮದ್ರಾಸ್ನಲ್ಲಿ, ತಮಿಳುನಾಡಿನಲ್ಲಿ ಅವರ ಪ್ರಭಾವ ಬಿದ್ದೋಗಿದೆ. ಈಗ ಮತ್ತೆ ಪ್ರಭಾವಕ್ಕಾಗಿ ಇದು ಪ್ರಾಮಾಣಿಕತೆಗಿಂತ ಹೆಚ್ಚಾಗಿ ತನ್ನ ಅಹಂಕಾರಕ್ಕಾಗಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಮಾತನ್ನು ಹೇಳುವ ಮೂಲಕ ಇಡೀ ನಾಡಿನ, ದೇಶದ, ವಿಶ್ವದ ಎಲ್ಲೆಡೆ ಇರುವ ಸಮಗ್ರ ಕನ್ನಡಿಗರ ಮೇಲೆ ಭಾರಿ ದಾಳಿ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಕಮಲ್ ಹಾಸನ್ ಮೇಲೆ ಕರ್ನಾಟಕ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಮಲ್ ಹಾಸನ್ ಕ್ಷಮಾಪಣೆ ಕೇಳಲೇಬೇಕು. ಕಮಲ್ ಹಾಸನ್ ಕರ್ನಾಟಕದ ಜೈಲಿನಲ್ಲಿ ಇಡಬೇಕಾಗತ್ತೆ. ಕಮಲ್ ಹಾಸನ್ ಚರಿತ್ರೆ ಗೊತ್ತಿಲ್ಲದೆ ಕನ್ನಡದ ಬಗ್ಗೆ ಮಾತನಾಡ್ತಕ್ಕಂಥದ್ದಲ್ಲ. ಇಡೀ ದೇಶದಲ್ಲಿ ಎಲ್ಲ ಭಾಷೆಗಳಿಗಿಂತ ಕನ್ನಡ ಸೌಂದರ್ಯ ಅದ್ಭುತ. ಯಾವುದೇ ಬರವಣಿಗೆ ಇರ್ಬೋದು, ವ್ಯಾಕರಣ ಇರ್ಬೋದು, ಧ್ವನಿ ಇರ್ಬೋದು, ಏನೇ ಮಾತಾಡಿದ್ರು ಕನ್ನಡಕ್ಕಿರುವ ಶಕ್ತಿ, ಸೌಂದರ್ಯ ಇದು ತಮಿಳರಿಗಿಲ್ಲ. ತಮಿಳು ಭಾಷೆ ದೆವ್ವ ಪಿಶಾಚಿಗಳು ಮಾತಾಡ್ತಕ್ಕಂಥ ಭಾಷೆ ತಮಿಳು ಭಾಷೆ. ಕನ್ನಡ ಜನ ಸಾಮಾನ್ಯರು
ಮಾತಾಡ್ತಕ್ಕಂಥ ಭಾಷೆ ಕನ್ನಡ. ಇವತ್ತು ಇದು ಅವರು ಕ್ಷಮಾಪಣೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ತಮಿಳುನಾಡಿನ ಎಲ್ಲ ಚಿತ್ರದವರು ಕಮಲ್ ಹಾಸನ್ಗೆ ಬೆಂಬಲ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡಲೇ ಅಂತಿಮ ತೀರ್ಮಾನ ಕೈಗೊಳ್ಳಬೇಕು ಮತ್ತು ಕರ್ನಾಟಕದ ಎಲ್ಲ ಸಿನಿಮಾ ನಟರುಗಳು, ನಿರ್ಮಾಪಕರುಗಳು, ನಿರ್ದೇಶಕರುಗಳು ಒಂದೇ ಒಂದು ಧ್ವನಿಯಲ್ಲಿ ಕಮಲ್ ಹಾಸನ್ ವಿರೋಧ ಮಾಡಲೇಬೇಕು. ಬೆಂಗಳೂರಿನಲ್ಲಿ ಆಗಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಕಮಲ್ ಹಾಸನ್ ಚಿತ್ರ 5ನೇ ತಾರೀಕು ಯಾವಾಗಲೇ ಆಗಲಿ ಬಿಡುಗಡೆ ಆದರೆ ರಣರಂಗ ಹುಷಾರ್. ಥಿಯೇಟರ್ ಮಾಲೀಕರುಗಳು ಹೇಳ್ತೀವಿ, ನಿರ್ಮಾಪಕರುಗಳು ಹೇಳ್ತೀವಿ, ಯಾವುದೇ ಕಾರಣಕ್ಕೂ ನೀವು ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಮಾಡಿದ್ರೆ ರಣರಂಗ, ಬೆಂಗಳೂರಿನಲ್ಲಿ ರಣರಂಗ, ರಾಜ್ಯದಲ್ಲಿ ರಣರಂಗ. ಎಚ್ಚರ. ಪ್ರತಿಭಟನಾಕಾರರು ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ, ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು,
ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ.
ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಕಿಂಡಿ ಅಣೆಕಟ್ಟು ಬಳಿ ಎಚ್ಎನ್ ವ್ಯಾಲಿ ಪೈಪ್ಲೈನ್ನಿಂದ ಮರಳೂರು ಕಾಲುವೆಗೆ ನೀರು ಹಾಯಿಸಿದ್ದು ಕಲುಷಿತ ನೀರಿನಿಂದ ಮೀನುಗಳು ಸಾವನ್ನಪ್ಪಿದೆ ಎಂದು ರೈತ ಸಂಘದ ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ ಆರೋಪಿಸಿದ್ದಾರೆ. ನೀರು ನಮ್ಮ ಮರಳೂರು ಕೆರೆಗೆ ಬರ್ತದೆ. ಅಲ್ಲಿ ಕಿಂಡಿ ಅಣೆಕಟ್ಟು ಹತ್ರ ಸುಮಾರು ಸಾವಿರಾರು ಮೀನು ಸತ್ತಿದ್ದಾವೆ. ಆ ಮೀನು ನಮ್ಮ ಎಚ್ಎನ್ ವ್ಯಾಲಿ ಸಂಸ್ಕರಿಸಿದ ನೀರಿಂದ ಬರ್ತಾ ಇದೆಯೋ ಅದರಿಂದ ವಿಷ ಆಗಿ ಮೀನು ಸತ್ತಿದೆಯೋ ಇಲ್ಲ ಅಂದರೆ ನಮ್ಮ ಯಾವುದೋ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರೀಸ್, ನಮ್ಮ ಆಂಧ್ರ ಇಂಡಸ್ಟ್ರಿ, ಕರ್ನಾಟಕ ಇಂಡಸ್ಟ್ರಿ ಕೆಮಿಕಲ್ನ ತಂದು ನಮ್ಮ ಮರಳೂರು ಕಾಲುವೆಗೆ ಬಿಟ್ಟಿರೋದು ನಮಗೆ ಅನುಮಾನ ಆಗಿದೆ. ಇವತ್ತು ನೋಡಿ ಈ ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ಕಿಂಡಿ ಅಣೆಕಟ್ಟು ಬಳಿ ಎಚ್ಎನ್ ವ್ಯಾಲಿ ಪೈಪ್ಲೈನ್ನಿಂದ ಮರಳೂರು ಕಾಲುವೆಗೆ ನೀರು ಹಾಯಿಸಿದ್ದು ಕಲುಷಿತ ನೀರಿನಿಂದ ಮೀನುಗಳು ಸಾವನ್ನಪ್ಪಿದೆ ಎಂದು ರೈತ ಸಂಘದ ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ ಆರೋಪಿಸಿದ್ದಾರೆ. ಎಚ್ಎನ್ ವ್ಯಾಲಿ ನೀರಿನ ಪೈಪ್ಲೈನ್ ಬಳಿಯೂ ಸಹ ನೀರಿನ ಬಣ್ಣ ಬದಲಾಗಿದ್ದು ಪೈಪ್ಲೈನ್ನಿಂದ ಬಂದ ನೀರು ಕಲುಷಿತವಾಗಿದ್ದು ಅಲ್ಲಿಯೇ ಮೀನುಗಳು ಹೆಚ್ಚಾಗಿ ಸಾವನ್ನಪ್ಪಿದೆ. ಅದಲ್ಲದೆ ವೀರಗೊಲ್ಲಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದು ಅಲ್ಲಿ ಈ ಒಂದು ಮರಳೂರು ಕಾಲುವೆ ಬರುತ್ತದೆ. ಅಲ್ಲಿಯೂ ಸಹ ರಾತ್ರಿ ವೇಳೆ ಕಾರ್ಖಾನೆಗಳಿಂದ ಬರುವ ರಾಸಾಯನಿಕಗಳನ್ನ ತಂದು ಕಾಲುವೆಗೆ ಬಿಟ್ಟಿದ್ದಾರೆ. ಅಲ್ಲಿಯೂ ಸಹ ನೀರು ವಿಷಪೂರಿತವಾಗಿ ಮೀನುಗಳು ಸಾವನ್ನಪ್ಪಿದೆ. ರಾಷ್ಟ್ರೀಯ ಹೆದ್ದಾರಿಯ ಅಂಡರ್ ಪಾಸ್ ಪಕ್ಕದ ಮೋರಿಯಲ್ಲಿ ರಾಸಾಯನಿಕಗಳನ್ನ ತಂದು ಹಾಕಿರುವುದರಿಂದ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಹೇಳಿ ಸರ್, ಏನರಿಂದ ಮೀನುಗಳು ಸತ್ತೋಗಿದೆ, ಏನು ವಿಚಾರಕ್ಕೆ ಏನು ಅಂತ? ಸರ್, ನಮಗೆ ಎರಡು ಅನುಮಾನ ಇದೆ, ಎರಡು ಕಡೆ ಅಂತ. ಕಾರಣ ಏನಪ್ಪ, ಒಂದು ಎಚ್ಎನ್ ವ್ಯಾಲಿ ನೀರು ನಮ್ಮ ಮರಳೂರು ಕೆರೆಗೆ ಬರ್ತದೆ. ಅಲ್ಲಿ ಕಿಂಡಿ ಅಣೆಕಟ್ಟು ಹತ್ರ ಸುಮಾರು ಸಾವಿರಾರು ಮೀನು ಸತ್ತಿದ್ದಾವೆ. ಆ ಮೀನು ನಮ್ಮ ಎಚ್ಎನ್ ವ್ಯಾಲಿ ಸಂಸ್ಕರಿಸಿದ ನೀರಿಂದ ಬರ್ತಾ ಇದೆಯೋ ಅದರಿಂದ ವಿಷ ಆಗಿ ಮೀನು ಸತ್ತಿದೆಯೋ ಇಲ್ಲ ಅಂದರೆ ನಮ್ಮ ಯಾವುದೋ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರೀಸ್, ನಮ್ಮ ಆಂಧ್ರ ಇಂಡಸ್ಟ್ರಿ, ಕರ್ನಾಟಕ ಇಂಡಸ್ಟ್ರಿ ಕೆಮಿಕಲ್ನ ತಂದು ನಮ್ಮ ಮರಳೂರು ಕಾಲುವೆಗೆ ಬಿಟ್ಟಿರೋದು ನಮಗೆ ಅನುಮಾನ ಆಗಿದೆ. ಇವತ್ತು ನೋಡಿ ಈ ಅಂಡರ್ ಪಾಸಲ್ಲಿ ಈ ಪೈಪ್ ಹಾಕಿ ಇವತ್ತು ಆ ಕೆಮಿಕಲ್ನ ಈ ಅಂಡರ್ ಪಾಸ್ನ ಡ್ರೈನೇಜ್ ಒಳಗೆ ಬಿಟ್ಟಿದ್ದಾರೆ. ಇದು ಯಾರು ಬಿಟ್ಟಿದ್ದಾರೆ, ಏನು ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಕೆಮಿಕಲಿಂದ ಇವತ್ತು ಈ ಒಂದು ಸೆಕೆಂಡ್ ಇಲ್ಲಿ ನಿಂತ್ಕೊಳ್ಳೋ ಕೂಡ ಆಗ್ತಾ ಇಲ್ಲ. ಈಗ ಆಲ್ರೆಡಿ ನಾನು ಪೊಲ್ಯೂಷನ್ ಬೋರ್ಡ್ ಕಂಪ್ಲೇಂಟ್ ಮಾಡಿದ್ವಿ, ಎಚ್ಎನ್ ವ್ಯಾಲಿ ಅವರು ಕಂಪ್ಲೇಂಟ್ ಮಾಡಿದ್ದೀವಿ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಕಂಪ್ಲೇಂಟ್ ಮಾಡಿರೋ ಕಾರಣ ಇವತ್ತು ನಮ್ಮ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ರಮೇಶ್ ಗುಗ್ರಿ ಸಾಹೇಬರು ಬಂದು ಎಲ್ಲ ವೀಕ್ಷಣೆ ಮಾಡಿ ಇದಕ್ಕೆ ಯಾವ ರೀತಿ ಬಂದೋಬಸ್ತ್ ಮಾಡೋದು, ಅನುಮಾನ ಯಾರಿದೆ ಅವ್ರನ್ನ ಕ್ರಮ ತಗೊಂತೀವಿ ಅನ್ನೋ ಒಂದು ಭರವಸೆನ ಕೊಟ್ಟು ಹೋಗಿದ್ದಾರೆ. ಇವತ್ತು ನಮ್ಮ ಗೌರಿಬಿದನೂರು ತಾಲೂಕು ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜನಪ್ರತಿನಿಧಿಗಳು, ಸರ್ಕಾರಗಳು. ಆ ಇಂಡಸ್ಟ್ರಿ ಎಷ್ಟು ರೆಡ್ ಝೋನ್ ಇಂಡಸ್ಟ್ರಿ ಇದೆ, ಎಷ್ಟು ಗ್ರೀನ್ ಝೋನ್ ಇಂಡಸ್ಟ್ರಿ ಇದೆ, ಎಷ್ಟು ಯೆಲ್ಲೋ ಝೋನ್ ಇಂಡಸ್ಟ್ರಿ ಇದೆ ಅಂತ ಇವತ್ತು ಮಾಡ್ತಾ ಇಲ್ಲ. ಏನೋ ಇವತ್ತು ಅವು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರೀಸು, ಐರನ್ ಫ್ಯಾಕ್ಟ್ರೀಸ್ ಎಲ್ಲ ಬರ್ತಾರೆ, ಬರೋ ತೇಜನ್ನು ಎಲ್ಲಿ ನೀವು ಡಂಪ್ ಮಾಡ್ತೀವಿ ಅಂತ ಇವತ್ತರೆಗೂ ನಮ್ಮ ಪೊಲ್ಯೂಷನ್ ಬೋರ್ಡ್ ಇರ್ಬೋದು, ನಮ್ಮ ಜನಪ್ರತಿನಿಧಿಗಳಿರ್ಬೋದು, ಆಯಾ ಗ್ರಾಮ ಪಂಚಾಯತ್ ಇರ್ಬೋದು, ಇವತ್ತರೆಗೂ ಯಾವುದೂ ಅದನ್ನ ಮಾಡಿಲ್ಲ. ಇವತ್ತೇನೋ ಅವರು
CSR ಫಂಡ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಫಂಡ್ ಕಿಟ್ಟುಗಳನ್ನ ಹಂಚಿ ಪ್ರಚಾರ ತಗೊಳೋದು ಒಂದು ಕಡೆ ನಮ್ಮ ಜನಪ್ರತಿನಿಧಿಗಳಾದರೆ, ಒಂದು ಕಡೆ ವಿಷನ ತಂದು ನಾವು ಒಂದು ನಮ್ಮ ಕೆರೆಗಳಿಗೆ ಹೋಗುವಂಥ ನೀರೊಳಗೆ ಬಿಡ್ತಾರೆ ಅಂದರೆ ಇವರೆಲ್ಲ ಮನುಷ್ಯರ ಮಾನವತೆ ಇದೆಯಾ? ಇದಕ್ಕೆ ಯಾರು ಕಾರಣಕರ್ತರು ಅಂತ ಇದಕ್ಕೆ ಕಾನೂನು ಶಿಕ್ಷೆ ಆಗಬೇಕು, ಇಲ್ಲ ಜನಪ್ರತಿನಿಧಿಗಳು ಮತ್ತು ಇಲ್ಲಿನ ಅಧಿಕಾರಿಗಳು ಸೂಕ್ತ ಕ್ರಮ ತಗೋಬೇಕು. ಇತ್ತೀಚೆಗೆ ನಮ್ಮ ಉತ್ತರ ಕನ್ನಡ ನದಿಗೆ ನಮ್ಮ ಹಳೆ ನಮ್ಮ ಇವತ್ತು ಬ್ರಿಡ್ಜ್ ಇತ್ತು, ಆ ಬ್ರಿಡ್ಜು ಡೆಮಾಲಿಷ್ ಮಾಡಿದ್ದಾರೆ. ಆ ಬ್ರಿಡ್ಜ್ ಹತ್ರನೇ ಬಿಟ್ಟಿದ್ರು ಕೆಲವರು. ಅದನ್ನು ಅವತ್ತು ಯಾರೋ ಒಬ್ಬರ ಮೇಲೆ FIR ಮಾಡಿ ಕೇಸ್ ಹಾಕಿ ಹೋಗಿದ್ದಾರೆ ಅದು. ಆದರೆ ಅವತ್ತಿನ ನಿರಂತರವಾಗಿ ಹಳ್ಳಿಗಳ ಕಡೆ ಎಲ್ಲಿ ನಿರ್ಜನ ಪ್ರದೇಶ ಇದೆಯೋ ಅಲ್ಲೆಲ್ಲ ಈ ಕೆಮಿಕಲ್ ಬಿಡ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ಪೊಲೀಸ್ ಇಲಾಖೆ ತಗೋಬೇಕು. ಯಾವ ಇಂಡಸ್ಟ್ರಿಯಿಂದ ಬರ್ತಾ ಇದೆ ಅಂತ ಪೊಲ್ಯೂಷನ್ ಬೋರ್ಡ್ ಅವರು ಕ್ರಮ ತಗೋಬೇಕು. ಅದ್ರ ಜೊತೆಗೆ HN ವ್ಯಾಲಿ ಅವರು ಅವ್ರಿಗೆ ಇನ್ನೊಂದು ಸರಿ ಹೇಳ್ತಾ ಇದ್ದೀವಿ, ಆ ಸಂಸ್ಕರಿಸಿದ ನೀರಿಂದನೇ ಮೀನು ಸತ್ತಿದೆಯೋ ಇಲ್ಲಾಂದರೆ ಈ ಒಂದು ಕೆಮಿಕಲಿಂದನೇ ಸತ್ತಿದೆಯೋ ಅನ್ನೋದನ್ನ ನೀವು ಪತ್ತೆ ಹಚ್ಚಬೇಕು, ಸರಿಯಾದ ಕ್ರಮ ಆಗಬೇಕು. ಸುಮ್ಮನೆ ಪ್ರಚಾರ ಮಾಡೋದು, ಭಾಷಣ ಮಾಡೋದು, ನಾವು ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳೋದು ಮುಖ್ಯ ಅಲ್ಲ. ನಮ್ಮ ಉದ್ಯಮಿಗಳು ಅದರಿಂದ ಎಷ್ಟು ಲಾಭ, ಎಷ್ಟು ನಷ್ಟ, ಎಷ್ಟು ಆರೋಗ್ಯಕ್ಕೆ ಹಾನಿಕರ ಎಷ್ಟು ಅನ್ನೋದು ಕೂಡ ನೀವು ಮಾಡಬೇಕು. ತುರ್ತಾಗೆ ಇಂಡಸ್ಟ್ರೀಸ್ನ ಸಭೆಯನ್ನು ನಮ್ಮ ಜಿಲ್ಲಾಡಳಿತ, ತಾಲೂಕು ಆಡಳಿತ, ನಮ್ಮ ಶಾಸಕರು, ಸಂಸದರು, ಸಚಿವರು ಇವರೆಲ್ಲ ಒಂದು ಸಭೆ ಕರೆದು ನೀವು ಎಷ್ಟು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಯಾವ ಥರ ಡಂಪ್ ಮಾಡ್ತೀರ ಅದನ್ನ ಸರ್ಕಾರಕ್ಕೆ ಮತ್ತೆ ಸಾರ್ವಜನಿಕರಿಗೆ ನೀವು ಕಡಾಖಂಡಿತವಾಗಿ ತಿಳಿಸಬೇಕು. ಇದೇ ವೇಳೆ ಗೋಪಿ, ನಂದನ್, ಶ್ರೀಕಾಂತ್, ನಾರಾಯಣಪ್ಪ, ಮೋಹನ್, ಗ್ರಾಮಾಂತರ ಠಾಣೆಯ PSI ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ದೇವನಹಳ್ಳಿ ಪಟ್ಟಣದ ಗುರುಭವನದ ಬಳಿ ಇರುವ ಅಭಿವೃದ್ಧಿ ಫೌಂಡೇಶನ್ನಲ್ಲಿ ಕರವೇ ಸ್ವಾಭಿಮಾನಿ ಸೇನೆಯ ವತಿಯಿಂದ ವಿಕಲಚೇತನ ಯುವಕರಿಗೆ ದಿನಸಿ ಕಿಟ್ ವಿತರಣೆ ಮಾಡಿದ್ರು. ಕರವೇ ಸ್ವಾಭಿಮಾನ ಸೇನೆಯ ರಾಜ್ಯಾಧ್ಯಕ್ಷರಾದ ನಿಂಗೇಗೌಡರ ಜನ್ಮದಿನದ ಪ್ರಯುಕ್ತ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು. ರಾಜ್ಯ ಉಪಾಧ್ಯಕ್ಷೆ ಅನುರಾಧ ಪ್ರತಿ ತಿಂಗಳು ಇಲ್ಲಿರುವ ವಿಕಲಚೇತನರಿಗೆ ಅಕ್ಕಿ ಹಾಗೂ ಇತರೆ ದಿನಸಿ ವಸ್ತುಗಳನ್ನು ನೀಡುವುದಾಗಿ ಭರವಸೆ ನೀಡಿದ್ರು. ವಿಶೇಷ ಚೇತನ ಫಲಾನುಭವಿಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿ ರಾಜ್ಯ ಉಪಾಧ್ಯಕ್ಷೆ ಅನುರಾಧ ಅವರು ಮಾತನಾಡಿ, ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷ ನಿಂಗರಾಜುಗೌಡ ಅವರ ಹುಟ್ಟುಹಬ್ಬವನ್ನು ಕರವೇ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳೆಲ್ಲರೂ ಒಗ್ಗೂಡಿ ಇಲ್ಲಿನ ವಿಶೇಷ ಚೇತನರಿಗೆ ದಿನಸಿ ಕಿಟ್ ವಿತರಿಸುವ ಕೆಲಸ ಮಾಡಲಾಗುತ್ತಿದೆ. ಇವರ ಹುಟ್ಟುಹಬ್ಬ ಒಂದು ದಿನಕ್ಕೆ ಸೀಮಿತವಾಗಬಾರದೆಂಬ ಉದ್ದೇಶದಿಂದ ತಿಂಗಳಿಗೊಮ್ಮೆ ಇಲ್ಲಿನ ಕೇಂದ್ರಕ್ಕೆ ದಿನಸಿ ಕಿಟ್ಗಳನ್ನು ವಿತರಿಸುವ ಕೆಲಸವನ್ನ ಮಾಡಲಾಗುತ್ತದೆ ಎಂದರು. ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ನಿಂಗರಾಜ್ ಗೌಡ ಹುಟ್ಟುಹಬ್ಬವನ್ನು ಅಭಿವೃದ್ಧಿ ಫೌಂಡೇಶನ್ ಅಲ್ಲಿ ಆಚರಿಸಕ್ಕೆ ಎಲ್ಲ ಬಂದಿದ್ದೀವಿ. ಅವ್ರಿಗೆ ಕಿಟ್ಗಳು ವಿತರಣೆ ಮಾಡುವ ಮುಖಾಂತರ ನಾವು ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಆಮೇಲೆ ಈ ಮುಖಾಂತರ ನಾನು ಹೇಳಕ್ಕೆ ಬಯಸೋದೇನು ಅಂದ್ರೆ, ನಮ್ಮ ರಾಜ್ಯಾಧ್ಯಕ್ಷರ ಹೆಸರ ಮೇಲೆ ಅಭಿವೃದ್ಧಿ ಫೌಂಡೇಶನ್ಗೆ ಇನ್ನ ತಿಂಗಳಿಗೊಮ್ಮೆ ನಾವು ಕಿಟ್ಗಳ ವಿತರಣೆ ಅಂದ್ರೆ ಇನ್ನು ದಿನಸಿಯನ್ನ ಕೊಡ್ತೀನಿ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ಸಂಘಟನೆಯಿಂದ ಏನೇನು ಹಲವಾರು ಕೆಲಸಗಳು ಸುಮಾರು 18 ವರ್ಷಗಳಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಿಂಗರಾಜ್ ಗೌಡ್ರು 18 ವರ್ಷಗಳಿಂದ ಈ ನೊಂದವರ್ಗಿರ್ಬೋದು, ಮತ್ತೆ ಏನಾದ್ರೂ ಸಮಸ್ಯೆಗಳಿದ್ರೆ ಸ್ಟೇಷನ್ ಸಮಸ್ಯೆಗಳಿರ್ಬೋದು, ಮತ್ತು ಯಾರ್ಯಾರು ಸರ್ಕಾರಿ ಜಾಗವನ್ನು ಹಾಕೊಂಡಿರ್ತಾರಲ್ವಾ ಅಂತ ಸರ್ಕಾರಿ ಜಾಗಗಳನ್ನು ಬಿಡಿಸಿ ರೈತರಿಗೆ, ಬಡವರಿಗೆ ಹಕ್ಕುಪತ್ರಗಳನ್ನು ಕೊಡಿಸಿ, ಸೈಟ್ಗಳೆಲ್ಲ ಕೊಡಿಸಿ, ದಾವಣಗೆರೆ ಇರ್ಬೋದು, ಧಾರವಾಡ ಆ ಕಡೆ ಎಲ್ಲ ತುಂಬಾ ಕೆಲಸಗಳನ್ನ 18 ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು. ಇನ್ನು ತಮಿಳು ಚಲನಚಿತ್ರ ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಹೇಳಿಕೆ ಪ್ರತಿಕ್ರಿಯಿಸಿ ಮಾತನಾಡಿ, ಇಲ್ಲಿನ ಕನ್ನಡಿಗರನ್ನು ಕೆರಳಿಸಿದ ಇವರಿಗೆ ಜ್ಞಾನದ ಕೊರತೆ ಇದೆ ಅನಿಸುತ್ತದೆ. ಕನ್ನಡ ಭಾಷಾ ಹುಟ್ಟಿದ ಬಗ್ಗೆ ತಿಳಿದುಕೊಂಡು ಮಾತಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಬಂದಿದ್ದು ಅಂತ ಈ ರೀತಿ ಉಚ್ಚಾಟತನದಿಂದ ಹೇಳಿದ್ದಾರೆ. ಅದ್ರ ಬಗ್ಗೆ ನೀವು ರಕ್ಷಣಾ ವೇದಿಕೆ ಅವ್ರಿಗೆ ಅದ್ರ ಬಗ್ಗೆ ಹೇಳಕ್ ಇಷ್ಟ? ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅವ್ರಿಗೆ ಸರಿಯಾದ ಜನರಲ್ ನಾಲೆಡ್ಜ್ ಇಲ್ಲ, ಪರಿಜ್ಞಾನ ಇಲ್ಲ ಅಂತ ತಿಳಿಸುತ್ತೆ. ಅವರು ಫಸ್ಟ್ ನಮ್ಮ ಕನ್ನಡ ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಅವರು ತಿಳ್ಕೊಂಡು ಆಮೇಲೆ ಮಾತಾಡ್ಬೇಕಿತ್ತು ಅವರು. ಅದರಿಂದ ನಮ್ಮ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಏನಂತ, ಈಗ ಅವರು ಕಮಲ್ ಹಾಸನ್ ಅವರು ನಮ್ಮ ಕನ್ನಡ ಭಾಷೆಗಾಗ್ಲಿ ನಮ್ಮ ಕನ್ನಡಿಗರಿಗಾಗ್ಲಿ ಅವರು ಕ್ಷಮಾಪಣೆ ಕೇಳ್ಬೇಕು. ಒಂದ್ ವೇಳೆ ಕೇಳಲಿಲ್ಲ ಅಂದ್ರೆ ನಾವು ಆಲ್ರೆಡಿ ನಮ್ಮ ಸಂಘಟನೆ ಪರವಾಗಿ ನಾವು ಗವರ್ನರ್ ಅವ್ರಿಗಿರ್ಬೋದು, ಮತ್ತೆ ನಮ್ಮ ಸಿದ್ದರಾಮಯ್ಯ ಅವ್ರಿಗಿರ್ಬೋದು ಒಂದು ಪತ್ರಗಳ ಮುಖಾಂತರ ಕೊಟ್ಟಿದ್ದೀವಿ. ಏನಂತ, ಈಗ ಅವರೇ ಕ್ಷಮಾಪಣೆ ಕೇಳಿ ಅವರು ನಮ್ಮ ಕನ್ನಡಿಗರಿಗೆ ಕೇಳದೆ ಓಕೆ, ಇಲ್ಲ ಅಂದ್ರೆ ಅವರ ಚಲನಚಿತ್ರಗಳನ್ನು ಯಾವುದೇ ಕೂಡ ನಮ್ಮ ಕರ್ನಾಟಕದಲ್ಲಿ ಪ್ರದರ್ಶಿಸಬಾರದು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ.
ಇದೇ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳಾದ ರತ್ನಮ್ಮ, ಚೌಡಮ್ಮ, ಇಂದ್ರಾ, ಗೀತಾ, ರೂಪಾ, ಬೇಬಿ, ಚೈತ್ರ, ಜಾಲಿಗೆ, ವೆಂಕಟೇಶ್, ದ್ಯಾವರಹಳ್ಳಿ ಗಿರೀಶ್ ಮತ್ತಿತರರು ಹಾಜರಿದ್ದರು. ಮಧುಚಂದ್ರ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಚೀಮುಲ್ ಮೂಲಕ ಒಳರೋಗಿಗಳಿಗೆ ಹಾಲು ವಿತರಿಸಿ ಸಾರ್ವಜನಿಕ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಂಜಾನಾಯಕ್ ಮಾತನಾಡಿದರು. ಮಾರುಕಟ್ಟೆಯಲ್ಲಿ ಕಲಬೆರಕೆ ಹಾಲು ಮಾರಾಟವಾಗುತ್ತಿದೆ. ಇದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಲು ದಿನಾಚರಣೆ ಅಂಗವಾಗಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಕೆಎಂಎಫ್ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆ ಶಿಡ್ಲಘಟ್ಟದ ರೋಗಿಗಳಿಗೆ ಉಚಿತವಾಗಿ ಹಾಲುಗಳನ್ನು ವಿತರಿಸಲು ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೂ ಈಗ ಈ ಹಾಲಿನ ಉತ್ಪನ್ನಗಳನ್ನು ನಾವು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆಮೇಲೆ ಎಲ್ಲರೂ ನಮ್ಮ ಪ್ರತಿನಿತ್ಯ ಊಟ ಮಾಡುವುದರ ಜೊತೆ ಊಟದಲ್ಲಿ ಈ ಹಾಲು ಸರ್ಕಾರಿ ಸ್ವಾಮ್ಯದ ನಮ್ಮ ನಂದಿನಿ ಹಾಲನ್ನು ಎಲ್ಲರೂ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ಹಾಗೂ ನಮ್ಮ ಸರ್ಕಾರಕ್ಕೂ ಅನುಕೂಲ ಆಗ್ತದೆ. ಆಮೇಲೆ ಇವತ್ತು ಬಂದಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೂನ್ 1ರಂದು ವಿಶ್ವಸಂಸ್ಥೆಯು 2001ರಿಂದ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಆಹಾರದಲ್ಲಿ ಹಾಲಿನ ಪೋಷಕಾಂಶದ ಬಗ್ಗೆ ಮತ್ತು ಹಾಲಿನ ಕ್ಷೀರದ ಕಾರ್ಖಾನೆಗಳ ಬಗ್ಗೆ ಮತ್ತು ಅದರ ಒಂದು ಅರಿವು ಮೂಡಿಸಲು ಅದರಲ್ಲಿರುವಂಥ ಪೋಷಕಾಂಶದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು 2001ರಿಂದ ಜೂನ್ 1ರಂದು ವಿಶ್ವ ಹಾಲು ದಿನಾಚರಣೆಯಾಗಿ ಪ್ರತಿ ವರ್ಷ ಆಚರಿಸ್ತಾ ಬಂದಿದೆ. ಅದೇ ರೀತಿ ನಾವು ಈ ದಿನ ಜೂನ್ 1ರಂದು ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಉಚಿತವಾಗಿ ಒಳರೋಗಿಗಳಿಗೆ ಹಾಲನ್ನು ಉಚಿತವಾಗಿ ವಿತರಿಸುವ ಮೂಲಕ ನಾವು ಈ ದಿನ ವಿಶ್ವ ಹಾಲು ದಿನಾಚರಣೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಚಿಮುಲ್ ಕಚೇರಿಯ ವಿಸ್ತರಣಾಧಿಕಾರಿ ವಿ ಶ್ರೀನಿವಾಸ್, ಎನ್ಜಿ ಜಯಚಂದ್ರ, ಶಂಕರ್ ಕುಮಾರ್, ಕೆ ನಾರಾಯಣಸ್ವಾಮಿ, ಎಂಆರ್ ಮಂಜುನಾಥ್, ಸಾರ್ವಜನಿಕ ಆಸ್ಪತ್ರೆಯ ನಬೀಮುಲ್ಲಾ ಹಾಗೂ ಸಿಬ್ಬಂದಿ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಜಿಟಿಜಿಟಿ ಮಳೆ ತಂದ ಸಂಕಷ್ಟ, ನೆಲಕಚ್ಚಿದ ದ್ರಾಕ್ಷಿ ಬೆಳೆ, ನಷ್ಟಕ್ಕೆ ಸಿಲುಕಿದ ರೈತರು. ಮೀನು ಹಿಡಿಯಲು ಹೋಗಿದ್ದ ಯುವಕ ಈಜಲು ಹೋಗಿ ನೀರಿನಲ್ಲಿ ನಾಪತ್ತೆ, ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಅದ್ಧೂರಿ ಶ್ರೀ ಕಾಳಿಕಾಂಬಾ ದೇವಿ ಹೂವಿನ ಕರಗ, ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದ ಕರಗದ ಪೂಜಾರಿ, ಮನಸೋತ ಸಾರ್ವಜನಿಕರು. ಹೈನುಗಾರಿಕೆಯಲ್ಲಿ ಮೇಲುಗೈ, ಅಧಿಕ ಹಾಲು ಉತ್ಪಾದನೆ ಹೆಗ್ಗಳಿಕೆ, ಗ್ರಾಮದತ್ತ ತಿರುಗಿ ನೋಡುತ್ತಿರುವ ಇಡೀ ದೇಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.